ಹಲೋ ಗಾಯ್ಸ್, ವೆಲ್ಕಮ್ ಟು ದೇವಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಸೀನ್ ಅಂದರೆ ಇವತ್ತು ಡೇ 2 ಆಫ್ ಮ್ಯಾಂಗ್ಳೂರ್, 2ನೇ ದಿನ ಮಂಗಳೂರಲ್ಲಿ. ಇವತ್ತು ನಿನ್ನೆ ನಾವು ಬಂದಾದ್ಮೇಲಿಂದ ಕೊರಗಜ್ಜನ ಆದಿಸ್ಥಳಕ್ಕೆಲ್ಲ ಹೋಗಿದ್ವಿ, ಹೋಗಿ ನೋಡ್ಕೊಂಬಂದ್ವಿ. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ದರ್ಶನ ಮಾಡೋಣ ಅಂತ ಸೀದಾ ಹೊರಟಿದ್ದೀವಿ. ಇದು ಯಾವುದಿದೆ ಪ್ಲೇಸ್? ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ಳೋ, ನಾನು ಬಿರರ್ ನೋಡೋದು ಬಿಡುವ ಸಾಕ ಹೋಗನಿಲ್ಲ. ಯಾರು? K19 ತಾತ ಎಲ್ಲರಿಗೂ ಆರ ನೋಡ್ಕೊಂಡು ಐತೆ. ದರ್ಶನ ಮಾಡಿಕೊಂಡು ಆಮೇಲೆ ಎರಡೆರಡು ಆದಿಸ್ಥಳ ಇದೆ ಅಂತ ಹೇಳಿದ್ರು. ಸೊ ಎರಡೂ ಕಡೆನೂ ಹೋಗಿ ದರ್ಶನ ಮಾಡ್ತೀವಿ. ನಿನ್ನೆ ನೈಟ್ ಅಂತ ಒಳ್ಳೆ ಎಕ್ಸ್ಪೀರಿಯೆನ್ಸು, ಸಕ್ಕದಾಗಿತ್ತು ಮಂಗಳೂರಲ್ಲಿ. ಬಟ್ ನನಗೆ ಆಶ್ಚರ್ಯ ಏನಂದರೆ ಇಲ್ಲಿ ಟಿಫನ್ ಎಲ್ಲ ಸಿಕ್ಕಾಪಟ್ಟೆ ಕಮ್ಮಿ. ನಾವು ಚೆನ್ನಾಗಿ ಬೆಂಗಳೂರಲ್ಲಿ ಹೆಂಗೆ ತಿಂದೀವೋ ಸರಿಯಾಗಿ ಗಡಕ್ಕ ತಿಂತಾ ಇದ್ದೀವಿ. ಬಟ್ ಬಿಲ್ ನೋಡಿದ್ರೆ 160 ರೂಪಾಯಿ 200 ರೂಪಾಯಿ ಮೇಲೆ ಕ್ರಾಶ್ ಆಯ್ತಾ ಇಲ್ಲ. ಅಲ್ಲ, ನೀನು ಇಲ್ಲಾಗಿರೋದು ಕಮ್ಮಿ. ಅದೇ ನೀನು ಇಂಡಸ್ಟ್ರಿಯಲ್ ಏರಿಯಾ ಕಡೆಗೆ ಹೋಗೋ, ಮಂಗಳೂರಲ್ಲೇ ಇನ್ಶೂರೆನ್ಸು ಇಲ್ಲ ಅಂದರು. ಆಮೇಲೆ ಪ್ಲೇಟು ಇದು ನಂಬರ್ ಪ್ಲೇಟ್ ಇದು ಹಾಕಂಗಿಲ್ಲ ಅಂದರು. ಬೋರ್ಡ್ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲಿಂದ ಹೋಯ್ತಾ ಗೊತ್ತಾಗ್ತೈತೆ. ಇಲ್ಲ ಅವ್ರ ಪಾಪ ಅವ್ರು ನಮಗೆ ಇದು ಮಾಡಿದ್ರು ಬಿಡು. ನಾನು ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಏನೋ. ಇಲ್ಲೇ ಇನ್ನು ಮುಂದೆ ತಗೊಂಡು ಅಡಿಯಲ್ಲಿ ಅದೇ ಹತ್ರ ನೋಡಿ, ಎಲ್ಲ ದರ್ಶನ ಮಾಡ್ಕೊಂಡು ಹೋಯ್ತಾ ಅವ್ರಿ. ಅದ್ರಲ್ಲಿ ಏನೇನು ಇರುತ್ತೆ ಅಂತ ಗೊತ್ತಿಲ್ವಲ್ಲ ಬ್ಯಾಗಲ್ಲಿ. ಡ್ರಿಂಕ್ಸ್ ಇರುತ್ತೆ ಅದರಲ್ಲಿ. ಡ್ರಿಂಕ್ಸು ಎಲೆ ಕಾನ್ಸೆಪ್ಟ್ ಅಲ್ವಾ? ನೋಡಿ, ಇದೇ ಆದಿಸ್ಥಳಕ್ಕೂ ಕೊರಗತ ನಿತ್ಯ ದೈವದ ಆದಿಸ್ಥಳ. ಒಳ್ಳೆ ಫೆಸಿಲಿಟಿ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಒಳ್ಳೆ ಪಾರ್ಕಿಂಗು, ಇಲ್ಲೇ ಎಲ್ಲ ತೊಗೊಬೋದು. ಆಲ್ಮೋಸ್ಟ್ ಇದೆ. K02 29 ನೋಡಿ. ಎಲ್ಲ ನಮ್ಮ ಬೆಂಗಳೂರಿಂದ ಬಂದಿರೋರೇನೆ ಜಾಸ್ತಿ. ಆಲ್ಮೋಸ್ಟ್ ಮೈಸೂರು ಬೆಂಗಳೂರಿಂದ ಬಂದಿರೋರೇ. ಎಲ್ಲದಕ್ಕಿಂತ ಜಾಸ್ತಿ ಲೋಕಲ್ ಗಾಡಿಗಳೇ ಜಾಸ್ತಿ ಇದಾವೆ ಅಂತಂದ್ರೆ ಅವರೇ ಬರ್ತಾ ಇರ್ತಾರಲ್ಲ ಹೇಳೋ. ಅವರು ಗಾಡಿಗಳೇ ಜಾಸ್ತಿ. ಸ್ಟ್ರೈಟ್ ಬಿಟ್ಬಿಡ್ತೀಯ ನೋಡು. ನೋಡಿ ಗಾಯ್ಸ್, ಎಲ್ಲ ಲೋಕಲ್ ಗಾಡಿಗಳು. ಫೋನ್ ಅಲೋ ಇಲ್ಲ ಅಂತ ಹೇಳಿದ್ದಾರೆ. ಇವಾಗ ಇಲ್ಲಿ ಪ್ರಸಾದ ಏನದು ಪೂಜೆಗೆ ಏನೇನು ಕೊಡಬೇಕು ಅದೆಲ್ಲ ಇಸ್ಕೊಂಡು, ಯಾಕೆ ಬಡಪ್ಪ ಇವಾಗ ಇಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನು ಇಸ್ಕೊಂಡು ಒಳಗಡೆ ಹೋಗ್ಬೇಕು. ಇಷ್ಟು ಬಿಸಿಲಿಗೆ ಇಷ್ಟು ಸುಡ್ತಾ ಇದೆ. ನಿನ್ನ 1 ಗಂಟೆಗೆ ಬಂದರೆ ಇದು ಇಷ್ಟ ಸುಟ್ಟೋಗುತ್ತೆ ಕಾಲಲ್ಲ ಅಷ್ಟೇ. ಫೋನ್ ಒಳಗಡೆ ಎಲ್ಲ ಇಲ್ಲ. ಇವಾಗ ಇಲ್ಲಿಗೆ ಲಾಸ್ಟ್. ಹೂವು ಬೇಡ, ಮತ್ತು ಒಳಗಡೆ ಚಕ್ಲಿ ಇದೆ, ಮತ್ತು ಡ್ರಿಂಕ್ಸು. A few moments later. ದೇವ್ರೆ, ಒಳ್ಳೆ ದರ್ಶನ ಆಯಿತು ಗೈಸ್. ಒಳ್ಳೆ ಸಕಲಾಗಿ ದರ್ಶನ ಆಯಿತು. ಏನಪ್ಪ ಬೇಜಾರಾದರೆ ಒಂದು ಫೋಟೋ ಹೊಡೆಯಂಗಿಲ್ಲ ಒಳಗಡೆ. ಅಲ್ಲಿ ನೋಡ್ದ, ಯಾರಾದರೂ ಸೆಲ್ಫಿ ತೆಗೆದ್ರೆ ಅದನ್ನು ಡಿಲೀಟ್ ಮಾಡಿಸ್ತಾವೆ. ಯಾವುದೇ ಥರ ಫೋಟೋ ತೆಗಿಯೋವಾಗಿಲ್ಲ ಒಳಗಡೆ. ಅಲ್ಲಿರೋದು 2 ಇದಷ್ಟೇ. ಬಟ್ ಅದು ಯಾವುದೇ ರೀತಿ ಫೋಟೋ ತೆಗಿಯಂಗಿಲ್ಲ. ಅಕಸ್ಮಾತ್ ನಾವೇನಾದರೂ ಬೇರೆ ಥರ ಸೆಲ್ಫಿ ತಗೊಳಕ್ಕೆ ಹೋದ್ರು ಅದನ್ನು ಡಿಲೀಟ್ ಮಾಡ್ತಾರೆ. ಒಂದು ಕಾಲ್ ರಿಸೀವ್ ಮಾಡೋಂಗಿಲ್ಲ. ಮೊಬೈಲ್ ಎತ್ತಂಗೂ ಇಲ್ಲ. ಮೊಬೈಲ್ ಜೇಬಿಗೆ ಎತ್ತಂಗೇ ಇಲ್ಲ ಈಚೆ ಕಡೆ. ಹತ್ರ ಒಂದು 15 ಜನ ಸೆಕ್ಯೂರಿಟಿಗಳು ಅವರೇ ಒಳಗಡೆ. ಪ್ರಸಾದ ನಂತರ ಗಮ್ಮನತೆ ಒಳಗಡೆ ಹೋದ್ರೆ ಅದೆಲ್ಲಿಗೆ ಹೋಗ್ತೈತೆ ಹಾಕೋದಲ್ಲ. ಅದನ್ನೇ ನಾನು ಕೇಳ್ತಿರೋದು. ಅಂದ್ರೆ ಎಲ್ಲಿಗೆ ಹೋಗುತ್ತೆ ಅದು ಏನು ಅಂತ. ಅಂದ್ರೆ ಮೋಸ್ಟ್ಲಿ ಆಳ ಥರ ಮಾಡ್ಬಿಟ್ಟು ಅಲ್ಲಿ ಒಳಗೆ ಬಿಟ್ಬಿಟ್ಟು ಮಣ್ಣು ನೋಡೋಕೆ ಹೋಗ್ತಾ ಇದ್ದ ಏನು ಅಂತ. ಅಟ್ಲೀಸ್ಟ್ ಅಲ್ಲಿ ನಾವೆಲ್ಲ ಡ್ರಿಂಕ್ಸ್ ಆಗ್ತಾಯಿದೆ. ಅದು ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದರೆ ಒಬ್ರು ನೀರ ತಗೊಂಬಂದು ಆಗ್ತಾಯಿದೆ. ನೀರ ತಗೊಂಬಂದು ಲೀಟ್ರ್ ಗಟ್ಟಲೆ ಉಳ್ತಾರೆ. ಇಲ್ಲಿರೋ ಲೋಕಲ್ ಅವರು ತಗೊಂಬಂದು ಹಾಕ್ತಾರೆ. ಲೋಕಲ್ ಅವರು ಒಟ್ಟಿನಲ್ಲಿ ಯಾವುದೋ ಒಂದು ರೀತಿ ಡ್ರಿಂಕ್ಸು ಹಾಕಿ ನನಗಂತೂ ಸಿಕ್ಕಾಪಟ್ಟೆ ಶಾಕಿಂಗು. ಬಟ್ ನೆಕ್ಸ್ಟ್ ಇವಾಗ ಅಲ್ಲಿ ಯಾರು ದೇವ್ರು ಇರೋದು? ಅದು ಅದೇನೆ, ಎಲ್ಲ ಒಂದೇನೆ. ಇದು ಆ್ಯಕ್ಚುಲಿ ಮೇನ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹೆಂಗೆ ಅಂದರೆ ಈ ಪ್ಲೇಸ್ ಏನೋ ಒಂಥರ ಅಂದರೆ ಪೀಸ್ಫುಲ್ ಐತೆ. ಪೀಸ್ಫುಲ್ ಥರ ಐತೆ ಇದು ಈ ಪ್ಲೇಸು. ಚಿಕ್ಕ ಸಂಧಿ ಇದು. ಸಿಕ್ಕಾಪಟ್ಟೆ ಸಿಕ್ಕೆ ಗೈಸ್. ಆಯ್ತು ಇಲ್ಲ
ಮಾತ್ರ ತಡೆಯೋಕ್ಕಾಯ್ತಲ್ಲ ಅವರು ಎಲ್ಲ ಓಕೆ ಬಿಸಿಲಿಗೆ ಹೋಯ್ತು. ಒಳ್ಳೆ ದರ್ಶನ ಆಯಿತು, ಪರವಾಗಿಲ್ಲ. ಇವತ್ತು ಜನ ಒಂಚೂರು ಬಂದ ಜಾಸ್ತಿನೇ ಅವರೇ. ಮತ್ತು ಒಳಗಡೆ ಸಿಕ್ಕಾಪಟ್ಟೆ ಜನ ಅವರೇ ಮಾತ್ರ. ಸೆಕೆ ನೋಡ್ರಿ. ಶ್ರೀ ಆದಿಶಕ್ತಿ ಶ್ರೀ ರಕ್ತೇಶ್ವರಿ ಅಮ್ಮ, ಬೆರ್ಮೇರ್ ಹೇಳ್ವೇರ್ ಶ್ರೀಗಳು ಮತ್ತು ಕುಮಾರ ಆದಿಸ್ಥಳ ಮತ್ತು ಕೂರಬೇಕು. ಹೈ ಗಾಯ್ಸ್, ಮುಂದಿನ ಕೆಲಸ ಆಯಿತು. ಒಳ್ಳೆ ಸಕ್ಕತ್ತಾಗಿ ದರ್ಶನ ಮಾಡಿದ್ದಾಯಿತು. ಇನ್ನೇನಿದ್ರು ಹೊರಟಿದ್ದೀವಿ. ಮುಂದೆ ಅದನ್ನು ಹೋಗೋದ್ರಲ್ಲಿ ಒಂದೆರಡು ದೇವಸ್ಥಾನ ಐತೆ, ಅಲ್ಲಿ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಹಾಕಿದ್ದೀವಿ. ಅಲ್ಲಿ ಹೋಗಬೇಕು. ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ ತಡೆಯೋಕ್ಕಾಯ್ತಲ್ಲ. ಕಣ್ಣಂತೂ ಉರಿತಾ ಇದೆ ಎಲ್ಲರಿಗೂ. ಎಲ್ಲರಿಗೂ ನನಗೂ ದೇವಸ್ಥಾನದಲ್ಲಿ ಒಂದು ಇದ್ದಾರೆ ಹೇಳೋದು ಕಣ್ಣು ಹೋಗ್ತಾ ಇದ್ದಾರೆ. ಆಮೇಲೆ ಈಗ ಸೀದಾ ಹೊರಟಿದ್ದೀವಿ. ಮಂಗಳೂರು ಮುಗೀತು. ಈಗ ಕಟೀಲಿಗೆ ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಐತೆ. ಇಲ್ಲಿಂದ ಕಟೀಲು 40 ನಿಮಿಷ ಪಯಣ, ಹತ್ರ 20 ಕಿಲೋಮೀಟ್ರು. ಸೊ ಅಲ್ಲಿಗೆ ಹೋಗಿ ಸೀದಾ ಅಲ್ಲಿಂದ ಬೆಂಗಳೂರಿಗೆ 33 ಕಿಲೋಮೀಟ್ರ್ ತೋರಿಸ್ತೈತಲ್ಲ ಬೆಂಗಳೂರು ಹೊಟ್ಟೆ. ಅದು ನಾವು ರಾತ್ರಿ ಇದ್ದಿದ್ದೇ ರೂಮು ಮೇಲ್ಗಡೆ. ಕೇರಳ ಬಸ್ ನೋಡ್ರಿ ಹೆಂಗಿದೆ. ಎಣ್ಣೆ ಮೋಳೆ ಓಕೆ. ಇಲ್ಲಿ ಕಾರ್ ರೋಡ್ಸಲ್ಲಿ ನೋಡ್ರೆ ಭಯ ಆಯ್ತದೆ. ಇಲ್ಲಿ ನೋಡ್ರಿ ದೇವ್ರು ನಾವು ಬೆಳಗಿದ್ದು ಹೋಟ್ಲು ಸಿಟಿ ಮಾರ್ಕೆಟ್ ಹೋಟೆಲ್. ಬಾತ್ಕೋಳಿ ಎಲ್ಲ ಲೋಕಲ್ ಗಾಡಿ ಆಗಿರೋಕೆ ನಾವು ಕಾರ್ ತೆಗಿಸ್ತಾ ಇದ್ರೆ ಯಾರು ಏನು ಕೇಳ್ತಾ ಇಲ್ಲ. ಇನ್ನೊಂದು ನಾವು ಏನಕ್ಕೆ ನಮ್ಮ ಗಾಡಿ ಇಷ್ಟು ಆರಾಮಾಗಿ ಓಡಾಡ್ತಾ ಇದ್ದೀವಿ ಅಂದರೆ, ನಮ್ಗೆ ಈ ಗಾಡಿ ಬಂದು ರಿಜಿಸ್ಟ್ರೇಷನು KA19 ಮಂಗಳೂರು ಗಾಡಿ ಇದು. ಅದಕ್ಕೆ ಚರ್ಚಾಡ್ತಾ ಇದೀವಿ. ಯಾರು ಏನೋ ಕೇಳ್ತಾ ಇಲ್ಲ. ಇದೇ KA04 ನಮ್ದು 02 ಆಗಿದ್ದಿದ್ರೆ ನಿಲ್ಸಪ್ಪ ಗಾಡಿ ಅಂದ್ಬಿಟ್ಟು ನಿಲ್ಸ್ಬಿಟ್ಟು ಹೋಗ್ತಿದ್ರು. ಅವ್ರು ಹಂಗೆ ಎಳ್ದಾಡ್ತಾ ಇದ್ರೆ ನಮ್ಗೆ ಓಡಾಡಿಸ್ತಿರೋ ಗಾಡಿ. ಆ ಥರ ಎಸತಿ ಆಗೈತಲ್ವ ಬೇರೆ ಊರಲ್ಲಿ. ನಮ್ಮ KA04 02 ಗಾಡಿಗಳು ನೋಡಿದ್ರೆ ಅಂತೂ ಮುಗೀತು ಕತೆ. ಏರ್ಪೋರ್ಟ್ ರೋಡಲ್ಲ ಇದು. ಇಲ್ಲಿ ಏರ್ಪೋರ್ಟ್ ಅಂತೆ ಗಾಯ್ಸ್. ಏರ್ಪೋರ್ಟ್ ಬೆಟ್ಟದ ಮೇಲ್ಗಡೆ ಏರ್ಪೋರ್ಟ್. ಬಂತು ನೋಡಪ್ಪ. ಇಲ್ಲೇ ಇದು ಬಿಡೋಣ ಅಂತ ಅಲ್ಲೇ ಇದ್ಬಿಡ್ತಾರೆ. ಅವ್ನು ಯಾವಾಗ ಬೇಕಾದ್ರೆ ಬರ್ರಿ ಬ್ರೋ ಅಂತಾನೆ, ಅದ್ರಲ್ಲೆಲ್ಲ ಏನಿಲ್ಲ. ಅವರು ಸುಮ್ಮನೆ ವಿಸಿಟ್ ಆಗೋದು. ನೋಡ್ರಪ್ಪ, ಕಟೀಲಿಗೆ ಹೋಗೋ ರೂಟ್ ಇದೆ. ಬಟ್ ಯಾವ ಅಂಗಡಿ ಎಲ್ಲ ಕ್ಲೋಸ್ ಆಗವೆ, ಯಾವ ತೆಗ್ದಿಲ್ಲ. ಇನ್ನು ಭಾನುವಾರ ಅಂತಾನ. ರಾಮು ರೆಸ್ಟೋರೆಂಟಲ್ಲಿ ಮಾತ್ರ ಜಿಗಿ 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 ಅಂತ ಇದೆಲ್ಲ. ಇದೇ ಅನ್ಸುತ್ತಲ್ಲ. ಹಾಂ, ಇದೇ ಗುರು ದೇವಸ್ಥಾನ.